ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಈ ಒಂದು ಅದ್ಭುತವಾಗಿರುವಂತಹ ರೀಡಿಂಗಿಗೆ ಸ್ವಾಗತ. ಇವತ್ತಿನ ರೀಡಿಂಗಲ್ಲಿ ತಿಳ್ಕೊಳ್ಳೋಣ, ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಿರುವಂತಹ ವ್ಯಕ್ತಿ ಯಾರು, ಹಾಗೆ ಈಗ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ಈ ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆನೇ ಪ್ರತಿಯೊಬ್ಬರು ಕೂಡ ಈ ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಕಮೆಂಟಲ್ಲಿ ತಿಳಿಸ್ತೀರಾ ಐ ಆಮ್ ರೆಡಿ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಮಿಸ್ ಮಾಡಬೇಡಿ, ರೆಡ್ ಹಾರ್ಟ್ ಮಾರ್ಕ್ ಹಾಕ್ತೀರಾ, ಐ ಆಮ್ ರೆಡಿ ಅಂತ ಹೇಳಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ಸೊ ಆದಷ್ಟು ಕಣ್ಣೀರು ಹಾಕೋದು ಮತ್ತೊಂದು ಮಗದೊಂದು ಅದೆಲ್ಲ ಬೇಡ. ನೀವೆಷ್ಟು ಪಾಸಿಟಿವ್ ಆಗಿ ಅಟ್ರಾಕ್ಟ್ ಮಾಡ್ತೀರಾ ಎನರ್ಜಿನ, ಅಷ್ಟು ಪಾಸಿಟಿವ್ ಆಗಿ ನಿಮಗೆ ಆ ಎನರ್ಜಿ ನಿಮ್ಮನ್ನು ಸೇರುತ್ತೆ. ಓಕೆ, ಆದಷ್ಟು ಪಾಸಿಟಿವ್ ಆಗಿ ಇರಿ. ಓಕೆನಾ? ಎಸ್, ಥ್ಯಾಂಕ್ ಯು. ಹಾಗೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು, ಇದು ನಿಮಗೆ ರೆಸನೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ. ಓಕೆನಾ? ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ರೀಡಿಂಗ್ನ ನೀವು ಬುಕ್ ಮಾಡ್ಕೊಳ್ಳಿ. ಹಾಗೆ ಇದೇ ತಿಂಗಳು 28ನೇ ತಾರೀಕು ಹುಣ್ಣಿಮೆ ಇದೆ. 28ಕ್ಕೆ ಹುಣ್ಣಿಮೆ ಇರೋದಲ್ಲ, 27ಕ್ಕೆ ಹುಣ್ಣಿಮೆ ಇದೆ. ಆ್ಯಕ್ಚುಲಾಗಿ 28ನೇ ತಾರೀಕು ಮಾರ್ನಿಂಗೇ ಹುಣ್ಣಿಮೆ ಎಲ್ಲ ಕಂಪ್ಲೀಟಾಗಿ ಮುಗಿದು ಹೋಗುತ್ತೆ. ಸೊ ಹಾಗಾಗಿ 27ನೇ ತಾರೀಕು ನಾನು ನೈಟು ಯಂತ್ರವನ್ನು ಮಾಡ್ತಾ ಇದ್ದೀನಿ. ಯಾರು ನೀವು ಯಂತ್ರವನ್ನು ಪಡ್ಕೊಳ್ಬೇಕಂತ ಇದ್ದೀರಾ, ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು ಕ್ಲೀನಾಗಿ ಹೇಳಬೇಕು. ನನಗೆ ಸುಮ್ಮನೆ ಯಂತ್ರ ಕೊಡಿ, ಲವ್ ಯಂತ್ರ ಕೊಡಿ, ಮನಿ ಯಂತ್ರ ಕೊಡಿ ಅಂತ ಹೇಳಿದ್ರೆ ಆಗಲ್ಲ. ಅದು ಯಾವುದೇ ರೀತಿ ಯಂತ್ರ ನಿಮಗೆ ಸಿಗಲ್ಲ. ಸೊ ಯಂತ್ರ ಬೇಕಂತ ಹೇಳಿದ್ರೆ ನಿಮ್ಮ ಪ್ರಾಬ್ಲಮ್ ಏನೋದನ್ನು ಕ್ಲಿಯರಾಗಿ ಹೇಳಬೇಕು. ಈ ಸಮಸ್ಯೆ ಇದೆ, ಈ ಥರ ಸಮಸ್ಯೆ ಇದೆ ನನಗೆ, ಈ ಸಮಸ್ಯೆಗೆ ನನಗೆ ಯಂತ್ರ ಬೇಕಾಗಿದೆ ಅನ್ನೋದನ್ನು ಕ್ಲೀನಾಗಿ ನನಗೆ ಹೇಳಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಯಂತ್ರ ಸಿಗುತ್ತೆ. ಸುಮ್ಮನೆ ಒನ್ ವರ್ಡ್ ಆನ್ಸರಲ್ಲಿ ನನಗೆ ಮನಿ ಯಂತ್ರ ಬೇಕು, ಲವ್ ಯಂತ್ರ ಬೇಕು, ಆ ಯಂತ್ರ ಬೇಕು, ಈ ಯಂತ್ರ ಬೇಕಂತ ಹೇಳಿದ್ರೆ ಖಂಡಿತ ನಿಮಗೆ ಯಂತ್ರ ಸಿಗೋದಿಲ್ಲ. ಓಕೆನಾ? ಎಸ್, ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಕಮೆಂಟ್ ಮಾಡಿದಿರಲ್ವ ಎಲ್ಲರೂ, ಎನರ್ಜಿ ರಿಸೀವ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀರಲ್ವಾ? ಐ ಆಮ್ ರೆಡಿ ಅಂತ. ಎಸ್, ಈಗ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂತಹ ಒಂದು ಎನರ್ಜಿ ಏನು ಅಂತ ಹೇಳಿದ್ರೆ, ಅವರು ಹೊರಗಡೆ ತುಂಬ ಜನ ಜೊತೆಗೆ ಬೆರೀತಾ ಇದ್ದಾರೆ. ಬೆರೀತಾ ಇರಬೇಕಿದ್ರೆ ಅವ್ರ ಎನರ್ಜಿ ಹೇಗೆ ಅಂತ ಹೇಳಿದ್ರೆ ತುಂಬ ಖುಷಿಯಾಗಿ ನಟನೆನ ಮಾಡ್ತಾ ಇದ್ದಾರೆ. ಅವರು ಹ್ಯಾಪಿಯಾಗಿ ರಿಯಲ್ ಆಗಿ ಹ್ಯಾಪಿಯಾಗಿ ಇಲ್ಲ ಅವರು. ಓಕೆನಾ? ಬೇರೆಯವ್ರ ಜೊತೆ ಬೆರೀತಾ ಇರಬೇಕಿದ್ರೆ ಕೆಲಸದಲ್ಲಿ ಇರಬಹುದು, ವರ್ಕ್ ಮಾಡುವಂತಹ ಸ್ಥಳದಲ್ಲಿ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ನಾನು ಆರಾಮಾಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ ಅನ್ನೋ ಥರ ಇಲ್ಲಿ ಅವರು ನಟನೆನ ಮಾಡ್ತಾ ಇದ್ದಾರೆ. ಆದರೆ ರಾತ್ರಿ ಸಮಯದಲ್ಲಿ ಅವರು ಒಂಟಿ ಆದಾಗ ಅವರ ಒಂದು ನಿಜವಾದ ಮುಖವಾಡ ಕಳಚಿ ಬೀಳತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮ ನೆನಪಲ್ಲಿ ಮಗುವಿನ ಥರ ಅವರು ಭಾವುಕರಾಗುವಂತಹ ಒಂದು ಎನರ್ಜಿ ಇದೆ. ನಿಮ್ಮನ್ನು ನೆನಪು ಮಾಡಿಕೊಂಡು ಅಳುವಂಥದ್ದಾಗಿರಲಿ, ಅಥವಾ ನಿಮ್ಮ ಫೋಟೋನ ನೋಡಿಕೊಂಡು ಅಳುವಂಥದ್ದಾಗಿರಲಿ. ಇಲ್ಲಿ ನಿಮಗೆ ಅನ್ನಿಸ್ಬೋದು, ಈ ವ್ಯಕ್ತಿ ನನ್ನ ಫೋಟೋ ನೋಡ್ಕೊಂಡು ಅಳೋದು ಹೌದಾ ಅಂತ ಹೇಳಿಬಿಟ್ಟು. ಬಟ್ ಅದನ್ನೆಲ್ಲ ನಿಮ್ಮ ಹತ್ರ ಅವ್ರು ಹೇಳ್ಕೊಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಅಟ್ಯಾಚ್ಮೆಂಟನ್ನ ನೀವು ಮತ್ತೆ ಅವ್ರ ಜೊತೆಗೆ ಬೆಳೆಸ್ಕೊಳ್ತೀರಾ ಅನ್ನೋದು ಒಂದೇ ಒಂದು ಉದ್ದೇಶಕ್ಕೆ ಅವ್ರು ಏನು ಮಾಡ್ತಿದ್ದಾರೆ, ನೀವು ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಳ್ಬಾರ್ದು ಅವ್ರ ಜೊತೆಗೆ ಅಂತ ಹೇಳಿಬಿಟ್ಟು, ನಿನ್ನ ಬಗ್ಗೆ ನನಗೇನು ಕೇರ್ ಇಲ್ಲ ಅನ್ನೋ ಥರದಲ್ಲಿ ಅವ್ರು ನಡ್ಕೊಳ್ತಾ ಇದ್ದಾರೆ. ಬಟ್ ಅವ್ರ ಮನಸ್ಸಲ್ಲಿರುವಂತಹ ಒಂದು ಎನರ್ಜಿ ಹೇಗೆ ಅಂತ ಹೇಳಿದ್ರೆ, ಮಗುವಿನ ಥರ ಅವರಿಲ್ಲಿ ಭಾವುಕ ಆಗ್ತಿದ್ದಾರೆ. ಪ್ರತಿ ದಿನ ರಾತ್ರಿ ಅವ್ರಿಗೆ ಏನಾಗುತ್ತೆ, ಒಂಟಿಯಾಗಿರ್ತಾರೆ. ಅವರೊಂದು ಪ್ರಶಾಂತವಾಗಿರುವಂಥ, ಏಕಾಂತವಾಗಿರುವಂಥ ಸಮಯದಲ್ಲಿ ನಿಮ್ಮ ನೆನಪುಗಳು ಹೆಚ್ಚಾಗಿ ಅವ್ರಿಗೆ ಕಾಡುತ್ತೆ. ಅವ್ರಿಗೆ ಮೋಸ ಮಾಡಿದೆ ಅಂತ ಆಗಿರಬಹುದು, ಅಥವಾ ಆ ವ್ಯಕ್ತಿ ಜೊತೆ ಮಾತಾಡ್ತಾ ಇಲ್ಲ ಅಂತ ಆಗಿರಬಹುದು, ನನ್ನ ಪರ್ಸನ್ನ ನಾನು ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನೋಂಥ ಭಾವನೆ ಆಗಿರ್ಬೋದು. ಇದೆಲ್ಲ ಅವರಿಗೆ ಭಾವುಕ ಆಗೋ ರೀತಿಯಲ್ಲಿ ಫೀಲ್ ಆಗ್ತಾ ಇದೆ ಅವರಿಗೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಅದ್ರ ಜೊತೆಯಲ್ಲಿ ನಿಮ್ಮನ್ನು ಬ್ಲಾಕ್ ಮಾಡಿದರೂ ಕೂಡ, ಅಥವಾ ನಿಮ್ಮ ಜೊತೆಗೆ ಮಾತಾಡ್ತಿದ್ರು ಕೂಡ, ರಹಸ್ಯವಾಗಿ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾನ ಅವರು ಪ್ರೊಫೈಲ್ಗಳನ್ನ ಚೆಕ್ ಮಾಡೋದು, ಅಥವಾ ಹಳೆಯ ಮೆಸೇಜ್ಗಳನ್ನು ಪದೇ ಪದೇ ಚೆಕ್ ಮಾಡೋದು ಮಾಡ್ತಾ ಇದ್ದಾರೆ. ಇವ್ರು ಇವಾಗ ಚೆನ್ನಾಗೇ ಇರ್ಬೋದು, ಖುಷಿಯಾಗಿ ಹ್ಯಾಪಿಯಾಗಿ ಇರ್ಬೋದು, ಜೊತೆಯಾಗಿ ಇರ್ಬೋದು, ಚೆನ್ನಾಗೇ ಇರ್ಬೋದು. ಆದರೂ ಅವ್ರಿಗೆ ಏನೋ ಒಂಥರ ನಿಮ್ಮ ಜೊತೆಗೆ ಮಾತಾಡಿದಂಥ ಒಂದಷ್ಟು ಮಾತುಗಳನ್ನ ಅವರು ಪದೇ ಪದೇ ನೆನ್ಪು ಮಾಡಿಕೊಂಡು ಖುಷಿ ಪಡ್ತಾ ಇರುವಂತಹ ಒಂದು ಎನರ್ಜಿ ಇದೆ. ನೀವಿಬ್ರು ನೋ ಕಾಂಟ್ಯಾಕ್ಟಲ್ಲಿ ಇದ್ರೂ ಕೂಡ ಅಷ್ಟೇ. ಈಗ ನೀವಿಬ್ರು ಮಾತಾಡ್ತಾ ಇಲ್ಲ, ನಿಮ್ಮ ನಂಬರ್ನ ಅವ್ರು ಬ್ಲಾಕ್ ಮಾಡಿದ್ದಾರೆ, ಅಥವಾ ನೀವೇ ಅವ್ರ ನಂಬರ್ನ ಬ್ಲಾಕ್ ಮಾಡಿರಬಹುದು. ಆದರೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಹೇಗಿದೆ ಅಂತ ಹೇಳಿದ್ರೆ, ಅವರು ಲಾಸ್ಟ್ ಈಗ ಒಂದು ಪ್ರೀವಿಯಸ್ ನಿಮ್ಮಿಬ್ರು ಮಧ್ಯೆ ಜಗಳ ಆಗೋಕ್ಕೂ ಮುಂಚೆ ಏನು ಮಾತುಕತೆ ಮಾಡಿದ್ರಿ, ಸ್ಟಾರ್ಟಿಂಗ್ ಡೇಸಲ್ಲಿ ಹೇಗೆ ಮಾತುಕತೆ ಮಾಡ್ತಿದ್ರಿ, ಅಥವಾ ಒಂದು ಏನೋ ಒಂದು ಸ್ಪೆಷಲ್ ಮೂಮೆಂಟ್ ಅನ್ನೋವಂಥದ್ದು, ಅಥವಾ ನೀವೇನಾದರೂ ಒಂದು ಮೆಸೇಜ್ ಮಾಡಿದ್ದು ಸ್ಪೆಷಲ್ ಅನಿಸಿದ್ರೆ ಅವರಿಗೆ, ಅದೆಲ್ಲ ನೆನ್ಪು ಮಾಡಿಕೊಂಡು ಖುಷಿ ಪಡ್ತಿರುವಂಥದ್ದು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಪದೇ ಪದೇ ಆ ಮೆಸೇಜಸ್ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಈ ಕೆಲಸ ನೀವು ಕೂಡ ಮಾಡ್ತಿರ್ಬೋದು. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗಲೂ ನೀವು ಇದೇ ರೀತಿಯಾಗಿ ಮಾಡ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೆ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಅಂದ್ಕೊಳ್ತಾ ಇದ್ದಾರೆ, ಒಂದು ವೇಳೆ ನೀವೇನಾದರೂ ಅವ್ರ ಜೀವನದಿಂದ ಶಾಶ್ವತವಾಗಿ ದೂರ ಆಗಿಬಿಟ್ರೆ ಅನ್ನೋಂತಹ ಒಂದು ಕಲ್ಪನೆ, ಅನ್ನುವಂತಹ ಒಂದು ಆಲೋಚನೆ, ಎನರ್ಜಿ ಅವರಲ್ಲಿ ಇದೆ.
ಆ ಆಲೋಚನೆ ಬಂದ ತಕ್ಷಣ ಅವ್ರಿಗೆ ಅನ್ಸೋವಂಥದ್ದು ಏನು ಅಂತ ಹೇಳಿದ್ರೆ, ಅವರ ಒಂದು ಹಾರ್ಟ್ ಬೀಟ್, ಎದೆ ಬಡಿತ ಹೆಚ್ಚಾಗುವಂಥದ್ದು. ಈ ಕಲ್ಪನೆನೇ ಅವರಿಗೆ ನೀವೇನ್ ದೂರ ಮಾಡ್ಕೊಂಡ್ಬಿಟ್ರೆ ಅಥವಾ ಒಂದ್ ವೇಳೆ ಏನಾದ್ರು ಈ ವ್ಯಕ್ತಿ ಶಾಶ್ವತವಾಗಿ ದೂರ ಆಗ್ಬಿಟ್ರೆ ಅನ್ನುವಂಥ ಯೋಚನೆ ಬಂದ್ರೇನೆ ಸಾಕು, ಅವ್ರ ಹೆದರಿಕೆ ಶುರು ಆಗತ್ತೆ. ಈ ವ್ಯಕ್ತಿನ ನಾನು ಕಳ್ಕೊಂಡ್ಬಿಡ್ತೀನಾ? ಮುಂದೆ ಹೇಗಪ್ಪ? ಈ ವ್ಯಕ್ತಿನ ಬಿಟ್ಟು ನಾನು ಮುಂದೆ ಹೇಗೆ ಜೀವನ ಮಾಡಲಿ? ಅನ್ನೋಂಥ ಒಂದು ಎನರ್ಜಿ ಅವರಲ್ಲಿ ಬರ್ತಾ ಇದೆ. ಬಟ್ ಇವಾಗ ಅವ್ರು ನಿಮ್ಮಿಂದ ದೂರ ಇರ್ಬೋದು. ದೂರ ಇರೋದಕ್ಕೆ ಒಂದೇ ಒಂದು ಕಾರಣ, ಅವರು ಅವ್ರಿಗೆ ಎಲ್ಲೊಂದ್ ಕಡೆ ಅಪರಾಧ ಭಾವನೆನ ಅವರಿಲ್ಲಿ ಒದ್ದಾಡ್ತಿದೆ. ಅಪರಾಧ ಭಾವನೆಯಲ್ಲಿ ಅವರಿಲ್ಲಿ ಒದ್ದಾಡ್ತಿರುವಂತಹ ಒಂದು ಎನರ್ಜಿ ಇದೆ. ಓಕೆನಾ? ನಿಮ್ಮ ಪ್ರೀತಿನ ಆಗಿರ್ಲಿ ಅಥವಾ ನಿಮ್ಮ ಕಾಳಜಿನ ಆಗಿರ್ಲಿ ಅರ್ಥ ಮಾಡ್ಕೊಳ್ಳದೇನೆ ಎಲ್ಲೋ ಒಂದ್ ಕಡೆ ಅರ್ಥ ಮಾಡ್ಕೊಳ್ದೇನೆ ತಪ್ಪು ಮಾಡ್ಬಿಟ್ನಾ ಅನ್ನುವಂತಹದ್ದು ಅವ್ರ ಮನಸ್ಸಲ್ಲಿ ಬರ್ತಾ ಇದೆ. ಓಕೆನಾ? ಅವ್ರ ಮನಸ್ಸಲ್ಲೇ ಒಪ್ಕೊಳ್ತಿದಾರೆ. ನಾನು ಹೌದು, ಈ ವ್ಯಕ್ತಿನ ನಾನು ಈ ವ್ಯಕ್ತಿಯ ಪ್ರೀತಿ ಆಗ್ಲಿ, ಕಾಳಜಿ ಆಗ್ಲಿ ನಾನು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದನ್ನ ಅವ್ರ ಮನಸ್ಸಲ್ಲೇ ಅವ್ರು ಒಪ್ಕೊಳ್ತಾ ಇದ್ದಾರೆ. ಈ ಒಂದು ವಿಷಯದಲ್ಲಿ ಅವರಿಗೆ ಎಲ್ಲೋ ಒಂದ್ ಕಡೆ ಭಯ, ಕಳ್ಕೊಂಡ್ಬಿಡ್ತೀನಿ, ಈ ತರ ಮಾಡಿ ನಾನು ಈ ವ್ಯಕ್ತಿನ ಕಳ್ಕೊಂಡ್ಬಿಟ್ಟೆ ಅಲ್ವಾ? ಕಳ್ಕೊಂಡ್ಬಿಡ್ತೀನೇನೋ ಶಾಶ್ವತವಾಗಿ. ಈ ವ್ಯಕ್ತಿ ನೋಡಿದ್ರೆ ಯಾವುದೇ ರೀತಿಯಾದಂತ ರೆಸ್ಪಾನ್ಸ್ ಇಲ್ಲ ಈ ವ್ಯಕ್ತಿಯಿಂದ. ನನ್ನನ್ನು ತುಂಬಾ ಅವಾಯ್ಡ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಹೀಗೆ ಅವಾಯ್ಡ್ ಮಾಡಿ ನನ್ನನ್ನು ಒಂದಿನ ಕೈ ಬಿಟ್ಟು ಹೋಗ್ಬಿಡ್ತಾರೇನೋ, ಈ ತರದೆಲ್ಲ ಭಾವನೆ ಅವ್ರಿಲ್ಲಿ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಇಲ್ಲಿ ಇನ್ನೊಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು, ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಿರುವಂತಹ ವ್ಯಕ್ತಿ ಯಾರು ಅನ್ನೋಂತಹ ಪ್ರಶ್ನೆಗೆ ಇಲ್ಲಿ ಉತ್ತರ ಬರ್ತಾ ಇದೆ. ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಿರುವಂತಹ ವ್ಯಕ್ತಿ ನಿಮ್ಮ ಪಾರ್ಟ್ನರ್, ಇಲ್ಲಿ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಜೊತೆಯಲ್ಲಿ ನಿಮ್ಮ ಸ್ನೇಹಿತರು. ಇನ್ನು ನೀವಿಲ್ಲಿ ಫ್ರೆಂಡ್ ತರನೇ ಇದ್ದೀರಾ. ಇನ್ನು ಫೀಲಿಂಗ್ಸ್ ಇದೆ, ಇಬ್ರಲ್ಲೂ ಫೀಲಿಂಗ್ಸ್ ಇದೆ. ಬಟ್ ಅದನ್ನ ಶೇರ್ ಮಾಡ್ಕೊಳ್ದೇನೆ ಇಬ್ರು ಕೂಡ ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ. ಫ್ರೆಂಡ್ಶಿಪ್ ಹಾಳಾಗ್ಬಿಡುತ್ತೆ ಅನ್ನೋಂಥ ಒಂದೇ ಒಂದು ಉದ್ದೇಶದಲ್ಲಿ ನೀವಿಬ್ರು ಫ್ರೆಂಡ್ ಆಗೇನೆ ಇದ್ದೀರಾ. ಇನ್ನೊಂದು ಎನರ್ಜಿ ಬರ್ತಿರೋದು ನಿಮ್ಮ ಚೈಲ್ಡ್‌ಹುಡ್ ಫ್ರೆಂಡ್ ಆಗಿರ್ಬೋದು, ಚೈಲ್ಡ್‌ಹುಡ್ ಇಂದ ಬಂದಂತಹ ವ್ಯಕ್ತಿ ಆಗಿರಬಹುದು, ಅಥವಾ ನಿಮ್ಮ ನೇಬರ್ ಆಗಿರಬಹುದು. ನೇಬರ್ ಮೀನ್ಸ್ ನಿಮ್ಮ ಪಕ್ಕದ ಮನೆಯ ಒಂದು ವ್ಯಕ್ತಿನೇ ಆಗಿರಬಹುದು. ಇಲ್ಲಿ ಹುಡುಗನೂ ಆಗಿರ್ಬೋದು, ಹುಡುಗಿನೂ ಆಗಿರ್ಬೋದು. ಹುಡುಗ, ಹುಡುಗಿ ಆ ಥರದ್ದು ಇಲ್ಲಿ ಎನರ್ಜಿ ಅಲ್ಲ. ಓಕೆನಾ? ಸೊ ನೀವ್ ಯಾರ ಬಗ್ಗೆ ರೀಡಿಂಗ್‌ನ ನೋಡ್ತಿರ್ತೀರಾ, ಅವ್ರಿಗೆ ಕನೆಕ್ಟ್ ಆಗುವಂತಹ ಒಂದು ಎನರ್ಜಿ ಇದಾಗಿದೆ. ಓಕೆನಾ? ಇನ್ನು ನೆಕ್ಸ್ಟ್ ಎನರ್ಜಿ ಬರ್ತಿರುವಂಥದ್ದು ನಿಮ್ಮ ಮಗ ಅಥವಾ ಮಗಳು. ನೀವಿಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಮಗ ಅಥವಾ ಮಗಳಿನ ವಿಷಯವಾಗಿ ಈ ಒಂದು ರೀಡಿಂಗ್‌ನ ನೋಡ್ತಿರ್ಬೋದು. ಕೆಲವರು ಪೇರೆಂಟ್ಸ್ ಈ ಒಂದು ರೀಡಿಂಗ್‌ನ ನೋಡ್ತಿರುವಂಥ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ಅವರು ಮುಂದೆ ಹೇಗಾಗಬಹುದು, ಅವ್ರ ಲೈಫ್ ಹೇಗಾಗಬಹುದು, ಇಲ್ಲಿ ನಿಮ್ಮ ಮಗಳ ವಿಷಯದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಮಗನ ವಿಷಯದಲ್ಲಿ ವೈವಾಹಿಕ ಜೀವನ ಅಷ್ಟೊಂದು ಚೆನ್ನಾಗಿಲ್ಲ, ಅಥವಾ ಕೆಲಸದ ವಿಚಾರದಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ. ಅವ್ರ ಬಗ್ಗೆ ಇಲ್ಲಿ ಯೋಚನೆನ ನೀವು ಮಾಡ್ತಾ ಇದ್ದೀರಾ, ಅಥವಾ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಅಪ್ಪ ಅಮ್ಮಂಗೆ ಈ ವಿಷಯ ಎಲ್ಲ ಗೊತ್ತಾದ್ರೆ ಏನಾಗ್ಬೋದು, ಅಥವಾ ಅಪ್ಪ ಅಮ್ಮನಿಂದ ಕೆಲವೊಂದಷ್ಟು ವಿಷಯಗಳನ್ನ ನಾನು ಹೈಡ್ ಮಾಡಬೇಕು, ಈ ತರದ ಆಲೋಚನೆನೂ ಕೂಡ ನಿಮ್ಮ ಮಕ್ಕಳು ಮಾಡ್ತಾ ಇರ್ಬೋದು. ಇಲ್ಲಿ ಎರಡೂ ಎನರ್ಜಿ ಕೂಡ ಬರ್ತಿದೆ. ಅಪ್ಪ ಮಕ್ಕಳ ಒಂದು ಎನರ್ಜಿ ಕೂಡ ಬರ್ತಿದೆ. ಜೊತೆಯಲ್ಲಿ ಅಂದ್ರೆ ನೀವು ನಿಮ್ಮ ಮಕ್ಕಳನ್ನ ಹೇಗೆ ನೆನ್ಪು ಮಾಡ್ಕೊಳ್ತಿದ್ರೆ, ಹಾಗೆ ನಿಮ್ಮ ಮಕ್ಕಳು ಕೂಡ ನಿಮ್ಮ ಬಗ್ಗೆ ಯೋಚನೆನ ಮಾಡ್ತಾ ಇರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ? ಇನ್ನೊಂದು ಎನರ್ಜಿ ಹೇಗೆ ಅಂತ ಹೇಳಿದ್ರೆ, ಅವರು ನಿಮ್ಮ ವ್ಯಕ್ತಿ ಅಂದ್ರೆ ನೀವ್ ಯಾರ ಬಗ್ಗೆ ಇವಾಗ ರೀಡಿಂಗ್‌ನ ನೋಡ್ತಾ ಇದ್ದೀರಲ್ವಾ, ಆ ವ್ಯಕ್ತಿ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಹತ್ರ ಯಾವುದೋ ಒಂದು ವಿಷಯನ ಮುಚ್ಚಿಡ್ತಾ ಇದ್ದಾರೆ. ನಿಮಗೆ ಹರ್ಟ್ ಆಗತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ. ಇಲ್ಲಿ ನಿಮ್ಮ ಹತ್ರ ಮುಚ್ಚಿಡ್ಬೇಕು ಅನ್ನೋದು ಅವರಿಗೆ ಇಷ್ಟ ಇಲ್ಲ. ಬಟ್ ನಿಮಗೆ ಹರ್ಟ್ ಆಗತ್ತೆ ಅನ್ನುವಂಥ ಒಂದೇ ಒಂದು ವಿಷಯದಲ್ಲಿ ಅವರು ಕೆಲವೊಂದಷ್ಟು ವಿಷಯಗಳನ್ನ ಹೈಡ್ ಮಾಡ್ತಾ ಇದ್ದಾರೆ. ಫೈನಾನ್ಷಿಯಲಿ ಆಗಿರ್ಬೋದು, ರಿಲೇಶನ್‌ಶಿಪ್ ಅಲ್ಲೇ ಆಗಿರ್ಬಹುದು. ಏನೂ ಆಗಿಲ್ಲ ಅನ್ನೋ ತರ ಅವ್ರಿಲ್ಲಿ ಆರಾಮಾಗಿದ್ದಾರೆ. ಬಟ್ ಅದ್ ನಿಮಗೆ ಗೊತ್ತಿದೆ ಅವ್ರೇನೋ ಸೀಕ್ರೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಹಾಗೆ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ಮೂರನೇ ವ್ಯಕ್ತಿಯ ಮಾತು ಅಥವಾ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕೊಂಡು ನಿಮ್ಮ ಪರ್ಸನ್ ನಿಮ್ಮನ್ನ ದೂರ ಇಟ್ಟಿದ್ದಾರೆ. ಈಗ ಅವರಿಗೆ ಚುಚ್ತಾ ಇರುವಂಥದ್ದು ಮನಸ್ಸಲ್ಲಿ, ಯಾವುದೋ ಒಂದು ವ್ಯಕ್ತಿಗೋಸ್ಕರ ಈ ವ್ಯಕ್ತಿನ ನಾನು ದೂರ ಇಟ್ಬಿಟ್ನಲ್ಲ. ಓಕೆನಾ? ಯಾವುದೋ ವ್ಯಕ್ತಿಯ ಮಾತನ್ನ ಕೇಳಿ, ಯಾವುದೋ ಒಂದು ಪರಿಸ್ಥಿತಿಗೆ ಒತ್ತಡಕ್ಕೆ ನಾನು ಸಿಲುಕೊಂಡು ಈ ವ್ಯಕ್ತಿನ ನಾನು ದೂರ ಆಗ್ಬಿಟ್ಟೆ ಅಲ್ವಾ? ಅನ್ನುವಂಥದ್ದು ಅವರೇ ಒಂಥರ ಅವ್ರ ಮೇಲೆ ಅವರಿಗೆ ಕೋಪ ಬರ್ತಿರುವಂಥದ್ದು, ಸಿಟ್ಟು ಬರ್ತಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಆ್ಯಂಡ್ ಅವ್ರಿಗಿರುವಂತಹ ಒಂದೇ ಒಂದು ಆಸೆ ಏನು ಅಂತ ಹೇಳಿದ್ರೆ, ಈಗ ಅವ್ರ ಮನಸ್ಸಲ್ಲಿ ನಡೀತಿರುವಂಥದ್ದು ಏನು ಅಂತ ಹೇಳಿದ್ರೆ, ಅವರೇ ನಿಮ್ಮ ಹತ್ರ ಬಂದ್ಬಿಟ್ಟು ಮಾತಾಡಬೇಕು ಅನ್ನುವಂಥದ್ದು ಅವ್ರಿಗೆ ಎನರ್ಜಿ ಇದೆ. ಓಕೆನಾ? ನಿಮ್ಮ ಜೊತೆಗೆ ಮಾತಾಡಬೇಕು ಅನ್ನುವಂಥದ್ದು. ಇನ್ನೊಂದು ಎನರ್ಜಿ ಬರ್ತಿರೋದು, ನೀವು ಬರೋವರೆಗೆ ಕಾಯ್ಬೇಕೋ ಬೇಡವೋ ಅನ್ನುವಂಥದ್ದು ಕೂಡ ಎನರ್ಜಿ ಇದೆ. ನಾನೇ ಹೋಗಿ ಮಾತಾಡ್ಲೋ ಅಥವಾ ಅವರೇ ಬರಬಹುದು, ಅವರು ಬರೋವರೆಗೂ ನಾನು ವೇಟ್ ಮಾಡ್ಲಾ ಅನ್ನುವಂತಹ ಒಂದು ಎನರ್ಜಿ ಕೂಡ ಅವರಲ್ಲಿ ಬರ್ತಾ ಇದೆ. ಈ ಎರಡರ ವಿಷಯದಲ್ಲಿ ಅವರು ಎಲ್ಲೋ ಒಂದ್ ಕಡೆ ಗೊಂದಲದಲ್ಲಿ ಇದ್ದಾರೆ. ನಾನ್ ಹೋಗಿ ಮಾತಾಡಿಸ್ಲೋ ಅಥವಾ ಅವ್ರು ಬರೋವರೆಗೆ ನಾನು ತಾಳ್ಮೆಯಿಂದ ಕಾಯ್ತಾ ಕುತ್ಕೊಂಡಿರ್ಲೋ, ಏನ್ ಮಾಡ್ಲಿ? ಕಾಯ್ತಾ ಕುತ್ಕೊಂಡ್ರೆ ಅವ್ರೇನು ಬಿಟ್ಟು ಹೋಗ್ಬಿಡ್ತಾರೇನೋ, ಅಥವಾ ನಾನ್ ಹೋದ್ರೆ ಅವ್ರೇನಾದ್ರೂ ರಿಯಾಕ್ಟ್ ಮಾಡ್ಬಿಡ್ತಾರಾ ನೆಗೆಟಿವ್ ಆಗಿ? ಈ ತರದೆಲ್ಲ ಆಲೋಚನೆಗಳು ಹೆಚ್ಚಾಗಿ ಅವರ ಒಂದು ಎನರ್ಜಿಲಿ ಬರ್ತಿದೆ.
ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಎನರ್ಜಿಲಿ ಬರ್ತಿರುವಂಥದ್ದು, ಕಳೆದ ಕೆಲವು ದಿನಗಳಿಂದ ಅವರ ಕನಸಲ್ಲಿ ನೀವು ಪದೇ ಪದೇ ಹೋಗ್ತಾ ಇದ್ದೀರಾ, ಬರ್ತಾ ಇದೆ. ಅಂದರೆ ನಿಮ್ಮ ಕನಸು ಅವ್ರಿಗೆ ಬೀಳ್ತಾ ಇದೆ. ಅಥವಾ ಈ ಎನರ್ಜಿ ನಿಮಗೂ ಕೂಡ ಇರಬಹುದು. ಅವರ ಒಂದು ಕನಸು ಪದೇ ಪದೇ ನಿಮಗೆ ಇತ್ತೀಚಿನ ದಿನದಲ್ಲಿ ರಿಪೀಟೆಡ್ ಆಗಿ ಬರ್ತಾ ಇರುವಂಥದ್ದು, ಕನಸಲ್ಲಿ ಬರ್ತಾ ಇದೆ. ಇದು ಕೇವಲ ನೀವು ಅನ್ಕೊಳ್ತಿದ್ದೀರಾ ಏನೋ ಕಾಕತಾಳೀಕ ಆಗಿರ್ಬೋದು, ಸುಮ್ಮನೆ ಬರ್ತಾ ಇದೆ, ಓಕೆ ನಾನು ನೆನ್ಪು ಮಾಡ್ಕೊಳ್ತಿದ್ದೀನಿ ಹಾಗೆ ಇವರು ಕನಸಲ್ಲಿ ಬರ್ತಿದ್ದಾರೆ ಅಷ್ಟೇ ಅಂತ ನೀವು ಅನ್ಕೊಳ್ತಾ ಇದ್ದೀರಾ, ಅಥವಾ ನಿಮ್ಮ ಪರ್ಸನ್ ಈ ಥರ ಅನ್ಕೊಂಡಿರ್ಬೋದು. ಆದರೆ ಯೂನಿವರ್ಸ್ ಎಲ್ಲೋ ಒಂದು ಕಡೆ ನಿಮಗೊಂದು ಸೂಚನೆನ ಅಂದರೆ ಸೂಚನೆನ ನಿಮಗೆ ಕೊಡ್ತಾ ಇದ್ದಾರೆ, ಸೂಚನೆನ ನಿಮಗೆ ನೀಡ್ತಾ ಇದ್ದಾರೆ. ಅವರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ, ಅಥವಾ ನೀವು ಅವ್ರ ಬಗ್ಗೆ ಫೀಲ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಇಲ್ಲೆಲ್ಲೋ ಒಂದು ಕಡೆ ಸೂಚನೆನ ಕೊಡ್ತಾ ಇರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೆ ಒಂದು ಕ್ಷಮೆಯ ನಿರೀಕ್ಷೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಇದೆ ಇಲ್ಲಿ. ಈ ಕ್ಷಮೆಯ ನಿರೀಕ್ಷೆ ಎನರ್ಜಿ ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಬಳಿ ಅವರಾಗೆ ಅವ್ರು ಬಂದ್ಬಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಕೇಳುವಂತಹ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ಆದರೆ ಅವ್ರಿಗೆ ಇದಕ್ಕೆ ಧೈರ್ಯ ಸಾಕಾಗ್ತಾ ಇಲ್ಲ. ಓಕೆನಾ? ಧೈರ್ಯ ಸಾಕಾಗ್ದೇನೆ ಅವ್ರು ಏನು ಮಾಡ್ತಿದ್ದಾರೆ, ಮೌನವಾಗಿದ್ದಾರೆ. ಅವ್ರಿಗೆ ಗೊತ್ತಿದೆ ಅವ್ರದ್ದೇ ತಪ್ಪಿದೆ ಅನ್ನುವಂಥದ್ದು ಅವರಿಗೆ ಕ್ಲಿಯರ್ ಆಗಿ ಗೊತ್ತಿದೆ. ಬಟ್ ಆ ತಪ್ಪನ್ನ ಅವ್ರು ಒಪ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬಂದು ಕ್ಷಮೆ ಕೇಳಬೇಕಲ್ಲ, ಅವ್ರ ಈಗೋ ಅದಕ್ಕೆ ಬಿಡ್ತಾ ಇಲ್ಲ. ನಾನು ಯಾಕೆ ಕ್ಷಮೆ ಕೇಳಲಿ, ನೋಡೋಣ, ಸ್ವಲ್ಪ ದಿನ ಕಾದು ನೋಡಿದ್ರೆ ಅವರೇ ಬರಬಹುದು, ಮಾತಾಡಬಹುದು ಅನ್ನುವಂತಹ ಒಂದು ಎನರ್ಜಿ ಕೂಡ ಇದೆ. ಬಟ್ ಅವ್ರ ಅಹಂ ಅಥವಾ ಅವರ ಒಂದು ಭಯ, ಅವರು ನಿಮ್ಮ ಹತ್ರ ಬಂದ್ಬಿಟ್ಟು ಕ್ಷಮೆ ಕೇಳೋದಿಕ್ಕೆ ಆಗ್ತಾ ಇಲ್ಲ. ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ತುಂಬ ರಿಪೀಟ್ ಮಾಡ್ಕೊಳ್ತಿದ್ದಾರೆ. ಬಟ್ ಅದನ್ನು ಬಾಯಿ ಬಿಟ್ಟು ಹೇಳೋದಿಕ್ಕೆ, ಮೆಸೇಜ್ ಮಾಡಿ ಹೇಳೋದಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಓಕೆನಾ? ಇನ್ನೊಂದು ಎನರ್ಜಿ ಬರ್ತಿದೆ, ಕಳೆದು ಹೋದಂತಹ ಒಂದು ನೆಮ್ಮದಿನ ಹುಡುಕಾಡ್ತಾ ಇದ್ದಾರೆ ಇವಾಗ. ನಿಮ್ಮ ಜೊತೆಗಿದ್ದಾಗ ಸಿಗ್ತಿದ್ದಂಥ ಒಂದಷ್ಟು ನೆಮ್ಮದಿ ಆಗಿರಲಿ, ಅಥವಾ ಒಂದು ಟೈಮಲ್ಲಿ ನೀವೇ ಅವ್ರಿಗೆ ಪ್ರಪಂಚ ಆಗ್ಬಿಟ್ಟಿದ್ರಿ. ಓಕೆನಾ? ಅದನ್ನ ಬಾಯ್ಬಿಟ್ಟು ಹೇಳ್ತಿದ್ರು ಅವರು, ನನಗೆ ನೀನಿದ್ರೆ ಸಾಕು, ನನಗೆ ಇನ್ನೇನು ಬೇಡ, ನನಗೆ ನೀನೇ ಪ್ರಪಂಚ ಅನ್ನುವಂತಹ ಮಾತನ್ನ ಅವ್ರು ನಿಮಗೆ ಹೇಳ್ತಾ ಇದ್ರು. ಆ ಒಂದು ಪ್ರಪಂಚ ಹೇಗಾಗಿತ್ತು ಅಂತ ಹೇಳಿದ್ರೆ, ಅವ್ರಿಗೆ ನೆಮ್ಮದಿಯ ಒಂದು ತಾಣ ಆಗಿತ್ತದು. ಓಕೆನಾ? ಈಗ ಆ ನೆಮ್ಮದಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಇದು ಅವ್ರಿಗೆ ಇವಾಗ ಸತ್ಯ ಅರಿವಾಗ್ತಾ ಇದೆ. ನಾನು ಅವ್ರ ಜೊತೆಗಿದ್ದಾಗ ಇಷ್ಟು ಸೇಫ್ ಆಗಿದ್ದೆ, ಕಂಫರ್ಟ್ ಆಗಿದ್ದೆ, ಆ್ಯಂಡು ಆರಾಮಾಗಿದ್ದೆ, ನೆಮ್ಮದಿಯಾಗಿದ್ದೆ. ಬಟ್ ಇವಾಗ ಅವರಿಂದ ಯಾವಾಗ ದೂರ ಆದೆ, ಅಲ್ಲಿಂದ ಶುರು ಆಯಿತು ನನ್ನ ಪ್ರಾಬ್ಲಮ್ ಎಲ್ಲದು ಅನ್ನೋಂತಹ ಒಂದು ಫೀಲಿಂಗ್‌ನ ಅವರಿಲ್ಲಿ ಮಾಡ್ತಾ ಇದ್ದಾರೆ. ಅವರು ಕೆಲಸದಲ್ಲಾಗಿರಬಹುದು ಅಥವಾ ಅವರ ವೈಯಕ್ತಿಕ ಜೀವನದಲ್ಲೂ ಆಗಿರಬಹುದು, ಒಂದಷ್ಟು ಪ್ರಾಬ್ಲಮ್ಸ್‌ನ ನೋಡ್ತಾ ಬಂದಿದ್ದಾರೆ. ಓಕೆ. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ಈ ಒಂದು ಎಲ್ಲ ವಿಷಯಗಳು ಹೆಚ್ಚಾಗಿ ಎಲ್ಲ ಬ್ರೇಕ್ ಆಗುವಂತಹ ಸಮಯ ಹೆಚ್ಚಾಗಿ ಬರ್ತಿದೆ. ಈ ಒಂದು ಹುಣ್ಣಿಮೆಯ ಒಳಗಡೆಗೆ, ಅಥವಾ ಹುಣ್ಣಿಮೆ ಕಳೆದಂತಹ ಒಂದು ವಾರದಲ್ಲಿ ಈ ಮೌನ ಅನ್ನುವಂಥದ್ದು ಮುರಿದು ಸಂಬಂಧಕ್ಕೆ ಒಂದು ಹೊಸ ರೂಪ ನೀಡುವಂಥದ್ದಾಗಿರಲಿ, ಅಥವಾ ಒಂದು ಸರಿಯಾದ ಸಮಯಕ್ಕೋಸ್ಕರ ಅವರು ಕಾಯ್ತಾ ಇರುವಂಥದ್ದು ಏನಿದೆ, ಈಗ ನಾನು ಕ್ಷಮೆ ಕೇಳಬೇಕು ಅಂತ ಏನು ವೇಟ್ ಮಾಡ್ತಾ ಇದ್ದಾರೆ ಅವರು, ಈ ಒಂದು ಸಮಯ ಆದಷ್ಟು ಬೇಗ ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ಬರುತ್ತೆ. ಈ ಒಂದು ಹುಣ್ಣಿಮೆ ಕಳೆದಂತಹ ಒಂದು ವಾರದ ನಂತರ ಈ ಒಂದು ಎನರ್ಜಿ ನಿಮಗೆ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ. ಆ್ಯಂಡ್ ಇಲ್ಲಿ ಯೂನಿವರ್ಸ್ ನಿಮಗೆ ಸೂಚನೆನ ನೀಡ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ನಿಮ್ಮಿಬ್ಬರ ನಡುವೆ ಈ ಅಂತರ ಏನಿದೆ ಇದು ತಾತ್ಕಾಲಿಕವಾಗಿರುವಂಥದ್ದು ಅಷ್ಟೇನೆ. ಓಕೆನಾ? ಇಬ್ಬರು ಪರಸ್ಪರ ನಿಮ್ಮ ಒಂದು ವ್ಯಾಲ್ಯೂನ ಅರ್ಥ ಮಾಡ್ಕೊಂಡಾಗ, ಅದು ಯಾವಾಗ ಅರ್ಥ ಮಾಡ್ಕೊಳ್ತೀರೋ ಆ ಕ್ಷಣನೇ ನೀವಿಬ್ರು ಮತ್ತೆ ಒಂದಾಗ್ತೀರಾ. ಆಳವಾಗಿ ಒಬ್ರನ್ನೊಬ್ರನ್ನ ನಂಬೋದಿಕ್ಕೆ ಶುರು ಮಾಡ್ತೀರಾ. ಡೀಪ್ ಆಗಿ ಮತ್ತೆ ನೀವು ರಿಲೇಶನ್‌ಶಿಪ್‌ನ, ಲವ್‌ನ ಸ್ಟಾರ್ಟ್ ಮಾಡ್ತೀರಾ ಅನ್ನುವಂಥ ಒಂದು ಎನರ್ಜಿ ಇದೆ. ಒಂದು ಪುಟ್ಟದಾಗಿರುವಂತಹ ಗಿಡ ಇರುತ್ತೆ. ಅದ್ರ ಪಕ್ಕದಲ್ಲಿ ಸುಂದರವಾಗಿ ಹೂ ಬಿಡುವಂತಹ ಇನ್ನೊಂದು ಹೂವಿನ ಗಿಡ ಇರುತ್ತೆ. ಆ ಹೂವಿನ ಗಿಡದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರಾತ್ರಿ ಜೋರಾಗಿ ಗಾಳಿ ಬೀಸ್ಬೇಕಿದ್ರೆ ಆ ಹೂವಿನ ಗಿಡದಲ್ಲಿ ಒಂದು ಹೂ ಏನಾಗ್ಬಿಡುತ್ತೆ, ಕೆಳಗಡೆ ಬಿದ್ದೋಗ್ಬಿಡುತ್ತೆ ಆ ಗಾಳಿಗೆ. ಉದುರು ಬಿದ್ದಾಗ ಅದಕ್ಕೆ ಅನ್ಸುತ್ತೆ ಗಿಡಕ್ಕೆ, ಅಯ್ಯೋ ನನ್ನ ಸುಂದರವಾಗಿರುವಂತಹ ಹೂ ನನ್ನಿಂದ ದೂರ ಆಗ್ಬಿಡ್ತಲ್ವಾ, ನನ್ನ ಸೌಂದರ್ಯನೇ ಹೋಗ್ಬಿಡ್ತು ಅಂತ ಹೇಳ್ಬಿಟ್ಟು ಇಡೀ ರಾತ್ರಿ ಏನ್ ಮಾಡುತ್ತೆ, ದುಃಖ ಪಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಆದ್ರೆ ಮಾರನೇ ದಿನ ಬೆಳಿಗ್ಗೆ, ನೆಕ್ಸ್ಟ್ ಡೇ ಬೆಳಿಗ್ಗೆ ಸೂರ್ಯನ ಬೆಳಕು ಬಿದ್ದಾಗ ಅದೇ ಗಿಡದಲ್ಲಿ ಒಂದು ಚಿಕ್ಕದಾಗಿರುವಂತಹ ಮೊಗ್ಗು ಹೊಡೆದ್ಬಿಟ್ಟು ಮುಂಚಿಗಿಂತಲೂ ಹೆಚ್ಚಾಗಿ ಚೆನ್ನಾಗಿರುವಂಥದ್ದು ಒಂದು ಸುಂದರವಾಗಿರುವಂತಹ ಹೂ ಅರಳೋದಕ್ಕೆ ಪ್ರಾರಂಭ ಆಗತ್ತೆ. ಹಾಗೇನೆ ನಿಮ್ಮ ಲೈಫಲ್ಲೂ ಅಷ್ಟೇನೆ, ಕೆಲವೊಂದು ವ್ಯಕ್ತಿಗಳು ದೂರ ಆಗೋದಾಗಿರ್ಲಿ, ಅಥವಾ ನಿಮ್ಮಿಬ್ರ ಮಧ್ಯೆ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಬರುವಂಥದ್ದಾಗಿರ್ಲಿ, ಈ ಎಲ್ಲ ವಿಷಯಗಳು ನಿಮ್ಮ ರಿಲೇಶನ್‌ಶಿಪ್ಪಿಗೆ ಅಂತ್ಯ ಅಂತಾನೆ ಆಗಿರೋದಿಲ್ಲ. ಅದು ಮತ್ತಷ್ಟು ಸುಂದರವಾದಂತಹ ಒಂದು ಹೊಸ ಆರಂಭಕ್ಕೆ ಯೂನಿವರ್ಸ್ ಮಾಡ್ತಿರುವಂತಹ ಒಂದು ತಯಾರಿ ಆಗಿರುತ್ತೆ.
ಪ್ರೀತಿಯಲ್ಲಿ ತಾಳ್ಮೆ ಇದ್ದರೆ ಫಲಿತಾಂಶ ಖಂಡಿತ ನೀವು ಮಧುರವಾಗಿರುವಂತಹ ಒಂದು ಫಲಿತಾಂಶವನ್ನು ನೀವು ನೋಡ್ತೀರಾ. ಓಕೆ, ನಿಮ್ಮ ಲೈಫಲ್ಲಿ ಹೊಸ ಬದಲಾವಣೆ ಮತ್ತು ಧನಾತ್ಮಕ ಶಕ್ತಿ ನಿಮಗೆ ಸಿಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ ಈ ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಆ್ಯಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ, ಓಕೆನಾ? ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಈ ವಿಡಿಯೋನ, ಈ ರೀಡಿಂಗ್ನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಸಕಾರಾತ್ಮಕವಾಗಿರುವಂತಹ ಎಲ್ಲ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.